ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಭಾವನಾತ್ಮಕವಾಗಿ ಮಾತನಾಡುವ ವೇಳೆ ಈ ರೀತಿ ಮಾತನಾಡಿದ್ದಾರೆ. ಯಾವುದೇ ವೈಯಕ್ತಿಕ ಹೇಳಿಕೆ ಅಲ್ಲ. ಆದ್ದರಿಂದ ಹನುಮೇಗೌಡ ಬಿರಂಕಲ್ ಅವರು ಕ್ಷಮೆ ಕೇಳುವ ಪ್ರಶ್ನೆ ಬರೋದಿಲ್ಲ ಅಂತ ಅಭಿಮಾನಿಗಳು ಆದ ಹನುಮಂತರಾಯ್ ತೇಕರಾಳ್ ಹೇಳಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಿನ್ನೆ ನಡೆದ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳ ಪತ್ರಿಕಾಗೋಷ್ಠಿಯಲ್ಲಿ ಯಾದಗಿರಿ ಶಾಸಕ ಚಾಮರೆಡ್ಡಿ ಪಾಟೀಲ್ ಅವರ ವಿರುದ್ಧ ಪ್ರತಿಭಟನೆ ಸಮಯದಲ್ಲಿ ಅಸಭ್ಯವಾಗಿ ಮಾತನಾಡಿದ್ದಾರೆ ಎಂದು ಮಾಧ್ಯಮ ಉತ್ತರ ಸ್ಯಾಮ್ಸಂಗ್ ಮಾಳಕೇರಿ ಅವರು ಅಹಿಂದ ಮುಖಂಡ ಹನುಮೇಗೌಡ ಬಿರಂಕಲ್ ಅವರ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಆದರೆ ಕ್ಷಮೆ ಕೇಳಲ್ಲ ಎಂದು ಸ್ಪಷ್ಟಪಡಿಸಿದರು. ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರ ಪುತ್ರನನ್ನ ಅವರ ಮೇಲೆ ಕೇಸ್ ದಾಖಲಾಗಿ ಕಳೆದ 5-6 ದಿನ ಆದರೂ ಕೂಡ ಅವರನ್ನ ಬಂಧಿಸಲು ಯಾಕೆ ಎಂದು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೇಜರಾಜ್ ರಾಥೋಡ್ ಮಾತನಾಡಿ, ತಮ್ಮದೇ ಆದ ರಾಜ್ಯದಲ್ಲಿ ಸರ್ಕಾರವಿದೆ, ಅಭಿವೃದ್ಧಿ ಸಲುವಾಗಿ ಅನುದಾನ ತೆಗೆದುಕೊಂಡು ಬನ್ನಿ. ಸರ್ಕಾರಿ ಅಧಿಕಾರಿಗಳ ಹತ್ತಿರ ಮತ್ತು ಮರಳು ದಂಧೆಕೋರ ಮಡ್ಕಾಕೋರರ ಹತ್ತಿರ ಹಣ ವಸೂಲಿ ಮಾಡಲು ಶಾಸಕರ ಪುತ್ರ ಪಂಪಣ್ಣಗೌಡರು ಅವರು ಖುದ್ದು ವಸೂಲಿಗೆ ಇಳಿದಿದ್ದಾರೆ ಎಂದು ಆರೋಪಿಸಿದರು. ಅವರ ಅಭಿಮಾನಿಗಳು ಆದ ನಾವು PS ಅವರ ಸಾವಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ನ್ಯಾಯ ಒದಗಿಸಿಕೊಡಿ ಅಂದಾಗ ನಾವು ಕ್ಷಮೆ ಕೇಳ್ತೀವಿ ಎಂದು ಆಕ್ರೋಶಭರಿತವಾಗಿ ಮಾತನಾಡಿದರು. ಕಾಶಿನಾಥ್ ನಾಟಕಕಾರ ಮಾತನಾಡಿ, ಯಾದಗಿರಿ ಜಿಲ್ಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ತಮ್ಮ ತಮ್ಮ ಹುದ್ದೆಯಲ್ಲಿ ಪೈಪೋಟಿ ಮಾಡಿ ಶಾಸಕರಿಗೆ ಹಣ ನೀಡಿ ಬರಬೇಡಿ ಅಂತ ಸರ್ಕಾರಿ ನೌಕರಿಗೆ ನಾನು ಮನವಿ ಮಾಡ್ತೀನಿ ಎಂದು ಸರ್ಕಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕ್ಷಮೆ ಕೇಳ್ತೀವಿ, ಕೇಳೋದು ಬಂದಿಲ್ಲ. ಕ್ಷಮೆ ಕೇಳೋದ್ರಿಂದ ನ್ಯಾಯ ಸಿಕ್ತಿತ್ತಂದ್ರ ಕ್ಷಮೆ ಕೇಳ್ತೀವಿ, ನ್ಯಾಯ ಕೊಡಿಸ್ತಾರೆ. ಇವತ್ತಿಗೆ 3 ದಿನ ಆಯ್ತು. ಇನ್ನೂ ತನಕ ಆ ವ್ಯಕ್ತಿ ಶಾಸಕರಾಗಿರ್ತಕ್ಕಂಥ ವ್ಯಕ್ತಿ ಎಲೆಕ್ಷನ್ ರಾಜವೇಷವಾಗಿ ತಿರುಗಾಡ್ತಾ ಇದ್ದಾರೆ. ಇಲ್ಲಿ ತನಕ ಅರೆಸ್ಟ್ ಮಾಡ್ತಾ ಇಲ್ಲ. ಅದಕ್ಕಾಗಿ ದಯವಿಟ್ಟು ನಾವು ಮಾತಾಡೋದು, ನಾವು ಹೋರಾಟ ಮಾಡೋದು ಯಾವುದೇ ರೀತಿಯ ತಪ್ಪಿಲ್ಲ, ತಪ್ಪುನ ಆಗಿಲ್ಲ ನಮ್ದು. ಈಗ ಇವತ್ತು ಇವರಿಗೆ ಆಗಿದೆ, ನಾಳೆ ಇನ್ನೊಬ್ರಿಗೆ ಆಗ್ತದೆ ಉದ್ದೇಶ ನಾವು ಯಾರಿಗೇ ಕೆಟ್ಟದಾರ ಮಾಡೋದು ಒಳ್ಳೆ ರೀತಿಯಲ್ಲಿ ಇರ್ಬೇಕನ್ನೋ ಉದ್ದೇಶಕ್ಕೆ ನಮ್ಮ ಹನುಮೇಗೌಡರು ಮಾತಾಡಿದ್ದಾರೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಮಾತಾಡಿರೋದು ನಾವು ಯಾವ್ದರಿಂದ ವಾಪಸ್ ತೆಗೆಯುವಂತ ಮಾತೇ ಇಲ್ಲ ಅಂತ ಹೇಳ್ತಾ ನಾವು ಮಾತಾಡ್ತೀವಿ. ದಾಖಲೆ ಇಲ್ಲ ಪರಶುರಾಮ್ PS ಹತ್ಯೆ ಆರೋಪಿಗೆ ತಾವು ಇಲ್ಲೇ ಇರಬೇಕಾಗಿತ್ತು ಸ್ಥಳೀಯವಾಗಿ. ಯಾಕೆ ಫೋನ್ ಸುಸ್ತಾಗ್ಬಿಟ್ರು ತಂದೆ ಮಗ ಮೇಲ್ವರ್ಗಕ್ಕೆ ಕಂಡು ಬರ್ತದೆ. ಇಲ್ಲಿ ನಾನು ತಪ್ಪು ಮಾಡಿಲ್ಲ ಅಂದಲ್ಲ, ಇಲ್ಲ ಸ್ಥಳೀಯವಾಗಿದ್ದಕ್ಕೆ ಮೀಡಿಯಾದವರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ತಾವು ಹೇಳಿಕೆ ಕೊಡಬೇಕಾಗಿತ್ತು. ಯಾವುದೇ ರೀತಿಯಿಂದ ನಾವು ಅಧಿಕಾರಿಗಳಿಗೆ ನಾವು ತೊಂದರೆ ಕೊಟ್ಟಿಲ್ಲ. ಅದಕ್ಕೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ. ತಾವು ಸ್ವಇಚ್ಛೆಯಿಂದ ಅವರು ಅನಾರೋಗ್ಯದಿಂದ ಸತ್ತಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಹೋಗಿರ್ತಾರ. ಈ ವಿಚಾರ ಈ ಮಟ್ಟಿಗೆ ಬರ್ತದೇ ಇಲ್ಲ. ಇದು ಯಾವುದು BN ವಿಶ್ವನಾಥ್ ನಾಯಕ, ಐಕೂರ್ ಅಶೋಕ್ ದೇವು, ಶಂಡಿಗೆ ದೇವೇಂದ್ರ ನಾಯಕ, ಮಲ್ಲಿಕಾರ್ಜುನ್ ತುಮಕೂರು ಸೇರಿ ಮತ್ತಿತರರು ಹಾಜರಿದ್ದರು. ನಮಸ್ಕಾರ ಸ್ನೇಹಿತರೆ, ನಾನು CM ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲಾ ವರ್ಗಾವಣೆ ಆಂದೋಲನಗೆ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿದರೆ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೂಡಲೇ ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡೋದನ್ನು ಮುಖಾಂತರ, ಅದರ ಜೊತೆಗೆ ಈ ಪ್ರೌಡ್ ಟು ಬಿ ಎ ಪೊಲೀಸ್ ಅನ್ನೋ ಸ್ಟಿಕ್ಕರು ನಾವು ಎಲ್ಲ ಕಡೆ, ಎಲ್ಲ ಆಟೋಗಳ ಮೇಲೆ, ಆಮೇಲೆ ಪ್ರತಿಯೊಂದು ಮನೆ ಮೇಲೆ, ಪ್ರತಿಯೊಂದು ವಾಹನದ ಮೇಲೆ, ಪ್ರತಿಯೊಂದು ಅಂಗಡಿಗಳಿಗೆ ಅಂಟಿಸೋ ಮುಖಾಂತರ ನಾವು ಪೊಲೀಸ್ನವರ ಬೆಂಬಲಕ್ಕಿದ್ದೀವಿ ಅನ್ನೋ ಅಂತ ತೋರಿಸುವಂಥ ಸಮಯ ಬಂದಿದೆ. ಇದಕ್ಕೆ ನೀವು ಕೂಡ ಮೆಂಬರ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಈ ಕೂಡಲೇ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಪೊಲೀಸ್ನವರೇ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.